ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಫಂಕ್ಷನ್ ಇತ್ತು, ಹಾಫ್ ಸಾರಿ ಫಂಕ್ಷನ್ನು. ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳ ಹಾಫ್ ಸಾರಿ ಫಂಕ್ಷನ್ ಇತ್ತು. ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ. ಇದು ನನ್ನ ದೊಡ್ಡ ಮಗಳದು ನೇಮಿಂಗ್ ಸೆರೆಮನಿ ಸಾರಿ, 10 ಇಯರ್ಸ್ ಬ್ಯಾಕು. ಯಾವುದೋ ಒಂದು ಬ್ಲೌಸ್ ಸಿಕ್ತು, ಅಡ್ಜಸ್ಟ್ ಮಾಡಿಕೊಂಡು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ. ನಾನು ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡೋದು. ಸೊ ಸಿಂಪಲ್ಲಾಗಿ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಶುಗರ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಪಾಂಡ್ಸ್ ಪೌಡರ್ ಯೂಶಲಿ ಯೂಸ್ ಮಾಡೋದು, ಬಟ್ ಸ್ವಲ್ಪ ಚೇಂಜಸ್ ಇರಲಿ ಅಂತ ಶುಗರ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಟುಡಿಯೋದು ಐಲೈನರ್ ಇತ್ತು, ಸೊ ಥಿನ್ ಲೈನಾಗಿ ಐಲೈನರ್ ಹಾಕ್ಕೊಂಡಿದ್ದೀನಿ. ಮಸ್ಕಾರ ಮಾರ್ಸ್ ಅವ್ರದ್ದು. ಸೊ ಮಾರ್ಸಿಂದ ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ. ಇದು ಶ್ಯಾಡೋ ಡ್ರಾಯಿಂಗ್ ಅಂತ ಐಬ್ರೋ ಪ್ಯಾಲೆಟು. ಸೊ 2 in 1 ಐಬ್ರೋ ಪ್ಯಾಲೆಟಾಗಿ ಯೂಸ್ ಮಾಡಿಕೊಂಡೆ, ಮತ್ತು ಐ ಶೇಡ್ಸ್ ಆಗಿ ಯೂಸ್ ಮಾಡಿಕೊಂಡೆ. ಅದು ಪಾಪ್ ಲಿಪ್ಸ್ಟಿಕ್. ಇಲ್ಲಿ ನಾನು ಶೃಂಗಾರ್ ಯೂಸ್ ಮಾಡ್ತಾಯಿದ್ದೀನಿ, ಬಿಂದಿ ಯೂಸ್ ಮಾಡ್ತಾಯಿಲ್ಲ. ಶೆಕೆಗೆ ಬಿಂದಿ ಬಿದ್ದೋಗುತ್ತೆ ಅಂತ. ಸೊ ಶೃಂಗಾರೇ ಕಂಫರ್ಟಬಲ್ ಆಗಿರುತ್ತೆ. ಸೊ ಮೇಕಪ್ ಎಲ್ಲ ಆಯಿತು ಆಲ್ಮೋಸ್ಟು. ಸೊ ಹಿಯರ್ ಈಸ್ ಮೈ ಫೈನಲ್ ಲುಕ್. ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಇದೇ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ನು. ಇದು ಆ್ಯಕ್ಚುಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು 3 ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಲರ್ ಮ್ಯಾಚ್ ಆಯಿತು. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಲವ್ ಯು ಆಲ್. ಬಾಯ್.